ಸೊ ಈಗ ಹೊಸದಾಗಿ ಒಂದು ಸೆಸ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಬಜೆಟ್ ನಲ್ಲಿ ಹೊಸದಾಗಿ ಫೈರ್ ಸೆಸ್ ಅಂತ ಹೇಳಿ ಜಾರಿ ಮಾಡ್ತಾ ಇದ್ದಾರೆ. ಏನಿದು? ಹೊಸದಾಗಿ ನಿರ್ಮಾಣವಾಗುವಂತ ಬಹುಮಡಿ ಕಟ್ಟಡಗಳಿಗೆ 1% ಫೈರ್ ಸೆಸ್ ಅನ್ನ ಹಾಕ್ತಾ ಇದ್ದಾರೆ. ಆಸ್ತಿ ತೆರಿಗೆಯ ಜೊತೆಗೆ 1% ಫೈರ್ ಸೆಸ್ ಅನ್ನ ಕಟ್ಟಬೇಕಾಗತ್ತೆ. ಅಗ್ನಿಶಾಮಕ ಇಲಾಖೆಯ ಕಾರ್ಯದಕ್ಷತೆಯನ್ನ ಹೆಚ್ಚಿಸೋಕೆ ಈ ಫೈರ್ ಸೆಸ್ ಅನ್ನ ಹಾಕ್ತಾ ಇದ್ದಾರೆ. ಇದು ಬಹುತೇಕವಾಗಿ ವ್ಯಾಪಕವಾಗಿ ವಿರೋಧಕ್ಕೆ ವ್ಯಕ್ತವಾಗ್ತಾ ಇದೆ. ಈಗಾಗಲೇ ಅನೇಕ ಟ್ಯಾಕ್ಸ್ ಕಟ್ತಾ ಇದ್ದೀವಿ ಅಂತ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರೆ, ಈಗ ಮತ್ತೊಂದು ಈ ರೀತಿಯಾಗಿ ನೀವು ಫೈರ್ ಸೆಸ್ ಅಂತ ಹೇಳಿದಕ್ಕೆ ಜಾರಿ ಮಾಡ್ತಾ ಇದ್ರೆ ಏನಾಗುತ್ತೆ ನಮ್ಮ ಕಥೆ ಅಂತ ಹೇಳಿ. ಇದು ಸಣ್ಣ ಸಿಂಗಲ್ ಮನೆಗಳಿಗೆ ಏನು ಸಮಸ್ಯೆ ಇಲ್ಲ. ಇದು ಬಹುಮಹಡಿ ಕಟ್ಟಡಗಳು, ಅಪಾರ್ಟ್ಮೆಂಟ್ಗಳಾಗಿರ್ಬೋದು, ಬಿಲ್ಡಿಂಗ್ಗಳ ದೊಡ್ಡ ಇರ್ತಾವಲ್ವಾ, 2, 3, 4 ಫ್ಲೋರ್ಗಳಿರುವಂತಹ ಮನೆಗಳು, ಅಲ್ಲಿ ಸಮಸ್ಯೆ ಆಗುತ್ತೆ. ಅದು ಕಮರ್ಷಿಯಲ್ ಆಗುತ್ತಾ ಅಥವಾ ಮನೆಗಳಿಗೂ ಅನ್ವಯಿಸುತ್ತಾ ಅನ್ನೋದನ್ನ ನೋಡಬೇಕಾಗಿದೆ. ಫೈರ್ ಸೆಸ್ಸು ಬಹಳ ಇಂಪಾರ್ಟೆಂಟ್. ಅದರಲ್ಲಿ ಕಮರ್ಷಿಯಲ್ ಇದ್ರೆ ಮಾತ್ರ ಬೇರೆ ಆಗುತ್ತೆ. ಕಮರ್ಷಿಯಲ್ ಇಲ್ಲದೆ ಪ್ರೈವೇಟ್ ಇರುವಂಥವ್ರಿಗೂ ಕೂಡ ಪರ್ಸನಲ್ ಆಗಿ ಮನೆ ಕಟ್ಕೊಂಡಿರುವಂಥವ್ರಿಗೂ ಈ ಸೆಸ್ ಜಾರಿ ಆಗೋದಾದ್ರೆ ಬಹಳ 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 ಕಷ್ಟ. ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋಯಿಂದ ರವೀಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, ಹೊಸದಾಗಿ ಫೈರ್ ಸೆಸ್ ಅನ್ನ ಜಾರಿ ಮಾಡ್ತಾ ಇದ್ದಾರಲ್ಲ, ಈ ಫೈರ್ ಸೆಸ್ ಬಗ್ಗೆ ಹೇಳೋದಾದ್ರೆ ರವೀಶ್, ಇದು ಕಮರ್ಷಿಯಲ್ ಅಷ್ಟೇನಾ ಅಥವಾ ಸ್ವಂತ ಮನೆಯನ್ನ ಹೊಂದಿರುವಂತವ್ರಿಗೂ ಕೂಡ ಈ ಫೈರ್ ಸೆಸ್ ಅಪ್ಲೈ ಆಗುತ್ತಾ? ಪ್ರತಿಯೊಬ್ಬರಿಗೂ ಆಗುತ್ತಾ? ಅರುಣ್, ಬಜೆಟ್ ಅಲ್ಲಿ ಸ್ಪಷ್ಟವಾಗಿ ಎಲ್ರಿಗೂ ಕೂಡ ಅಪ್ಲೈ ಆಗಬೇಕು ಆಗಲ್ಲ ಅನ್ನೋದನ್ನ ಹೇಳಿಲ್ಲ. ಆ ರೀತಿ ಹೇಳೋದಕ್ಕೂ ಕೂಡ ಬರೋದಿಲ್ಲ. ಆದ್ರೆ ಆ ಫೈರ್ ಸೆಸ್ ಅನ್ನ ಹಾಕ್ತೀವಿ 1% ಅಂತ ಹೇಳಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆದೇಶ ಹೊರಬಿದ್ದಾಗಷ್ಟೇ ಅದು ಸ್ಪಷ್ಟವಾಗುತ್ತೆ. ಅಂದ್ರೆ ಅವರು ಉಲ್ಲೇಖ ಮಾಡಬೇಕಾದ್ರೆ ಯಾವುದೇ ರೀತಿಯ ಸೆಸ್ಗಳನ್ನು ಹಾಕಬೇಕಾದ್ರೂ ಕೂಡ ಬಹಳಷ್ಟು ಜಾಣತನದಿಂದಲೇ ಆ ಒಂದು ಬಜೆಟ್ ಕಾಪಿಯಲ್ಲಿ ಉಲ್ಲೇಖ ಮಾಡ್ತಾರೆ. ಆ ಕಾರಣಕ್ಕೋಸ್ಕರವಾಗಿ ಇದು ಕಮರ್ಷಿಯಲ್ಗೆ ಅನ್ವಯ ಆಗುತ್ತೋ ಅಥವಾ ಪ್ರೈವೇಟ್ಗೆ ಅನ್ವಯ ಆಗುತ್ತೋ, ಮತ್ತೆ ಬಹುಮಹಡಿ ಕಟ್ಟಡ ಅಂದಂಥ ಸಂದರ್ಭದಲ್ಲಿ ಎಷ್ಟು ಅಂತಸ್ತಿನ ಕಟ್ಟಡಗಳು ಬರುತ್ತೆ, ಈ ಎಲ್ಲವನ್ನೂ ಕೂಡ ಒಂದು ರೀತಿಯಲ್ಲಿ ಆ ಆದೇಶದ ಕಾಪಿಯಲ್ಲಿ ಉಲ್ಲೇಖ ಮಾಡ್ತಾರೆ. ಹಾಗಾಗಿ ಸದ್ಯಕ್ಕೆ ಘೋಷಣೆ ಆಗಿರ್ತಕ್ಕಂಥದ್ದು 1% ಮಾತ್ರ ಫೈರ್ ಸೆಸ್ ಹಾಕ್ತೀವಿ ಅಂತ ಕೂಡ ಘೋಷಣೆ ಮಾಡಿದ್ದಾರೆ. ಹಾಗಾಗಿ ಅದ್ರ ಬಗ್ಗೆ ಯಾವುದೇ ರೀತಿಯ ಸ್ಪಷ್ಟತೆ ಇಲ್ಲ ಅವರು.